नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। हुबली में केंद्रीय मंत्री प्रहलाद जोशी ने सीएम सिद्धरमैया के बयान पर प्रतिक्रिया देते हुए कहा कि वो भ्रमित है कि प्रधानमंत्री नरेंद्र मोदी का अपमान करके वो प्रसिद्ध हो जाएंगे। जोशी ने कहा कि ये सोच गलत है। सीएम सिद्धरमैया ने हाल ही में प्रधानमंत्री मोदी द्वारा राज्य सरकार पर 700 करोड़ रुपए के उत्पाद शुल्क भ्रष्टाचार का आरोप लगाने को झूठा कहा था। जोशी ने इस पर पलटवार करते हुए स्पष्ट किया कि यह आरोप पीएम मोदी का नहीं था, बल्कि राज्य सरकार के उत्पाद शुल्क मंत्री और पार्टी के अंदरूनी विवादों के बारे में था। इस दौरान जोशी ने यह भी कहा कि मोदी ने 25 साल के राजनीति में कभी हार का सामना नहीं किया, जबकि सिद्धरमैया को 2018 के चुनाव में हार का सामना करना पड़ा था। ಇದು ಪ್ರಧಾನಿಗೆ ಅಗೌರವ ಸುಳ್ಳು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಸಿದ್ದರಾಮಯ್ಯ. ಅದ್ರ ಜೊತೆಗೆ ಸರ್ ಇದು ಇಂಥ ವಿಚಾರ ರಾಜ್ಯದ ಭ್ರಷ್ಟಾಚಾರ ವಿಷಯ ಮೋದಿ ಅವರಿಗೆ ಎಷ್ಟು ಹೋಗುತ್ತೆ, ಉಳಿಕೆದು ಯಾವುದು ಹೋಗಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಅವರು ಚುನಾವಣೆ ನಿವೃತ್ತಿ ಘೋಷಣೆ ಮಾಡ್ತಾರೆ, ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತಾರೆ. ಅದು ಆರೋಪ ನಿಜ ಆಗಿದ್ರೆ ನಾನು ರಾಜಕೀಯ ನಿವೃತ್ತ ಘೋಷಣೆ ಮಾಡ್ತೀನಿ. ನೋಡ್ರಿ, ಇವೆಲ್ಲ ಡ್ರಾಮಾಬಾಜಿ ಸ್ಟಂಟ್ ಇವು, ತಿಳಿತಿಲ್ಲ. ಇವ್ರಿಗೆ ನಾ ಕೇಳೋ ಪ್ರಶ್ನೆ, ಆರೋಪ ಮಾಡಿದವ್ರು ಯಾರು? ನಿಮ್ಮ ಡೀಲರ್ಸ್, ನಿಮ್ಮ ಅಂಗಡಿಕಾರರು. ಅವರನ್ನ ಕೈ ಬಿಡಬೇಕು ಮಂತ್ರಿ ಮಂಡಲದಿಂದ ಅಂತ ಗಂಭೀರ ಸ್ವರೂಪದ ಆರೋಪವನ್ನ ಮಾಡಿದ್ದಾರೆ. ಸರಿ, ನಿಮ್ ಡೀಲರ್ಸ್ ಅವರು, ಆ ಡೀಲರ್ಸ್ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ಸಂಪೂರ್ಣವಾಗಿ ಸರ್ಕಾರದ ಮುಷ್ಟಿಯಲ್ಲಿದೆ ಅದು. ಯಾರ ಮೇಲೆ ಆಕ್ಷನ್ ತಗೊಂಡ್ರಿ? ಹಂಗಾರ ದುಡ್ಡು ಕೇಳಿಲ್ಲ ಅಂತ ಅನ್ನೋದಾದ್ರೆ ನೋಡ್ರಿ, ವ್ಯಾಪಾರ ಮಾಡೋರು ಸಾಮಾನ್ಯವಾಗಿ ಪೊಲಿಟಿಕ್ಸ್ಗೆ ಬರೋಕ್ಕಿಂತ ಮೊದಲ ಮತ್ತು ಇವನ್ ನೌ ಆನ್ ರೆಕಾರ್ಡ್ ಆಲ್ಸೋ, ನಾನೊಬ್ಬ ನಂದೊಂದು ಇಂಡಸ್ಟ್ರಿ ನಡೆಸ್ತೀವಿ ನಾವು, ನಾನೊಬ್ಬ ವ್ಯಾಪಾರಿ. ಇಲ್ಲ ಮಹೇಶ್ ತೆಂಗಿನಕಾಯಿ MLA ಆಗ್ಯಾರ, ಹೆಸರ ತೆಂಗಿನಕಾಯಿ. ಅವರು ಮನೆತನದಿಂದ ಅವರು ವ್ಯಾಪಾರ ಮಾಡ್ತಾರೆ. ಈ ವಿಷಯ ನಾ ಯಾಕೆ ಪ್ರಸ್ತಾಪ ಮಾಡಿದ್ರೆ, ವ್ಯಾಪಾರಸ್ಥರು ಜಗಳಕ್ಕೆ ಹೋಗೋರಲ್ಲ. ಇಷ್ಟು ಹತಾಶರಾಗಿ ಹೊರಗೆ ಬಿದ್ದು ಹೇಳ್ತಾರಂದ್ರ ಸಿದ್ದರಾಮಯ್ಯನರೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಎಲ್ಲದಕ್ಕೂ ಮೋದಿ ಬೈದರೆ ನೀವು ಬಹಳ ಫೇಮಸ್ ಆಗ್ತೀರಿ ಅಂತ ತಿಳ್ಕೊಬೇಡ್ರಿ. ಮೋದಿ ಅವರಿಗೆ ಕಳೆದ 25 ವರ್ಷದಿಂದ ನೀವು ಪ್ರಯತ್ನ ಮಾಡಿದ್ರು ಸಹಿತ ಮುಖ್ಯಮಂತ್ರಿ ಸ್ಥಾನದಿಂದ ಮತ್ತು ಪ್ರಧಾನಮಂತ್ರಿ ಸ್ಥಾನದಿಂದ ನಿಮ್ಗೇನು ಮಾಡೋಕ್ಕಾಗಿಲ್ಲ. ನೀವು ನಿಮ್ಮ ಹಣೆ ಬರ ನೋಡ್ಕೊಡ್ರಿ. 13ರಿಂದ 18 ತನಕ ಮುಖ್ಯಮಂತ್ರಿ ಇದ್ದೀರಿ ನೀವು. 18ರಾಗ ನಿಮ್ಮನ್ನು ಸೋಲಿಸಿದ್ರೆ 18 ಯು ಆರ್ ಜಸ್ಟ್ ಡಿಫೀಟೆಡ್. ಬಹಳ ಹಾರ್ಷ್ ಆಗ್ಬೇಕಂದ್ರೆ ಮೈಸೂರಿನಿಂದ ಎತ್ತಿ ಹೋಗಿದ್ರು ನಿಮ್ಮನ್ನು ಹೊರಗೆ. ಮೋದಿಯವರು ಚುನಾವಣಾ ಪಾಲಿಟಿಕ್ಸ್ಗೆ ಬಂದಾಗಿನಿಂದ ಇವತ್ತಿನವರೆಗೆ ಇಲ್ಲಿಯವರೆಗೆ ಸ್ವಂತದ್ದು ಯಾವ ಚುನಾವಣೆನೇ ಸೋತಿಲ್ಲ. ಗುಜರಾತ್ನಲ್ಲಿ ಬಿಜೆಪಿನೂ ಸೋತಿಲ್ಲ, ದೇಶದಲ್ಲಿ ಬಿಜೆಪಿನೂ ಸೋತಿಲ್ಲ. ಈ ಸ್ಥಿತಿ ಅದ ನಿಮ್ದು. ನೀವು ಮೋದಿ ಬಗ್ಗೆ ಮಾತನಾಡ್ಬಿಟ್ರ ನೀವು ಬಹಳ ದೊಡ್ಡವರಾಗ್ತೀರಿ ಅಂತ ತಿಳ್ಕೊಂಡು ಚಾಲೆಂಜ್ ಹಾಕೋದು. ಅವ್ರಿಗೆ ಯಾರು ನಿಮ್ಗೆ ಆರೋಪ ಮಾಡ್ಯಾರಲ್ಲ, ನಿಮ್ ಡೀಲರ್ಸ್, ಅವ್ರಿಗೆ ಚಾಲೆಂಜ್ ಹಾಕಿರಿ, ಸಿದ್ಧ ಮಾಡಂತ ಹೇಳಿ ಓಪನ್ ಆರೋಪ ಮಾಡ್ತಾರ. ಈ ಕಡೆ ಕಾರ್ಮಿಕ ಇಲಾಖೆಯೊಳಗೆ ಭ್ರಷ್ಟಾಚಾರ ಆಗ್ಯದ ಅಂತ ಹೇಳ್ತಾರ. ಮೂಡಾದೊಳಗ ನಾವು 183 ಕೋಟಿ ತಿಂದಲ್ಲ 89 ಕೋಟಿ ತಿಂದೀವಿ ಅಂತ ಹೇಳಿ ಓಪನ್ ಆಗಿ ಹೋಗ್ಬೋತಾರ. ವಾಲ್ಮೀಕಿ ಹಗರಣದಾಗ. ಮೂಡಾದಾಗ ನಿಮ್ದು ದುಡ್ಡು ಒಬ್ಬ ಹೆಚ್ಚುವರಿ ತಹಶೀಲ್ದಾರ್ ಅಲ್ಲಿ ಅವ ತುಂಬಾನೊಂದು ಹೊಸ ಸಾಕ್ಷಿ ಸಿಗ್ತದ. ಇವ್ ಮಾತಾಡ್ರಿ ಸಿದ್ದರಾಮಯ್ಯನವ್ರ, ಇಲ್ಲ ನಾ ಹಿಂಗ್ ಮಾಡಿಲ್ಲ ಅಥವಾ ಹಿಂಗಾಗಿತ್ತು ತಪ್ಪಾಗಿತ್ತು ಅಂತ ಹೇಳ್ರಿ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ರಿ. ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾದಂತ ಕ್ಷುಲ್ಲಕ ವಿಚಾರಗಳನ್ನ ತೆಗೆದು ಮಾತನಾಡ್ತಾರೆ. ಥ್ಯಾಂಕ್ ಯು. ಸರಿ, ಸರ್ ಬಿಜೆಪಿ ಶಾಸಕರು ಹಂಗೆ ಹೇಳ್ಕೊತಾನೆ ಇರ್ತಾರ ಅವರು. ಮೊದಲ ಬಂದ ನಂತರ ಅವ್ರಿಗಿಬ್ಬರು ಮೊದಲು ಕಾಂಗ್ರೆಸ್ನಿಂದನೇ ಬಂದಿದ್ರು. ಅವರು ಕಾಂಗ್ರೆಸ್ಗೆ ವಾಪಸ್ ಹೋಗಿದ್ದಾರೆ. ಕೆಲವರಿಗೆ ನಾನು ಹಿಂದೆನೂ ಹೇಳಿದ್ದೇನೆ, ಕೆಲವೊಂದಷ್ಟು ಜನಕ್ಕೆ ಅವ್ರಿಗೆ ಪಕ್ಷ ನೈತಿಕತೆ ಇವ್ಯಾವೂ ಇರಲ್ಲ. ಹಾಗಾಗಿ ಇಲ್ಲೇ ಇದು ಅಧಿಕಾರಕ್ಕೆ ಬಂದ್ರೆ ಇದಕ್ಕೆ ಹಾಕ್ತಾರ, ಅದಕ್ಕೆ ಅಧಿಕಾರ ಬಂದ್ರೆ ಅದಕ್ಕೆ ಹೋಗ್ತಾರೆ. ಅವರಿಗೆ ಸ್ಥಾನಮಾನ ಕೊಟ್ರೆ ಒಂದು ಪಾರ್ಟಿ ಹೋಗಿರುತ್ತೆ, ಸ್ಥಾನಮಾನ ಸಿಗುದಿಲ್ಲ ಅಂತ ಗೊತ್ತಾದ್ರೆ ಇನ್ನೊಂದು ಪಾರ್ಟಿಗೆ ಹೋಗ್ತಾರೆ. ಇದು ನಮ್ಮ ಒಟ್ಟಾರೆ ರಾಜಕಾರಣದ ಒಂದು ದುರ್ದೈವಿದೆ. ಹಾಗಾಗಿ ಅವರು
ಇಬ್ರು ಹೋಗಿದ್ದಾರೆ. ಅದಾದ್ಮೇಲೆ ಯಾರೂ ಸಹಿತ ಆ ರೀತಿ ಹೋಗಿಲ್ಲ, ಹೋಗುವ ಪ್ರಶ್ನೆನೂ ಇಲ್ಲ. ಸರ್ ಹೊಸದು ನೀವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಆದೇಶವನ್ನು ಅಧಿಕೃತವಾಗಿ ರಿಲೀಸ್ ಮಾಡಿ ನಾನು ಅದರದ ಪೂರ್ತಿ ಮಾಹಿತಿಯನ್ನು ಈಗ ನಾನು ಶಿಗ್ಗಾಂವ್ ಹೊಂಟೀನಿ, ಅಲ್ಲೇ ಜಿಲ್ಲಾ ಮಟ್ಟದ ಪ್ರೆಸ್ ಮೀಟ್ ಇದೆ, ಅಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ಎಲ್ಲ ನೀವು ಅಲ್ಲೇ ಹೇಳಿ ಬಂದ್ರೆ ಬಂದು ನಾವು ಮತ್ತೇನು ಹೇಳ್ಬೇಕಂತಾರ ಅವ್ರು. ಇಕ್ಬಾಲ್ ಅನ್ಸಾರಿ ಅವರು ಮಾತಾಡಿದ್ದಾರೆ, ಮುಸ್ಲಿಮರಿಗೆ ಸಿದ್ದರಾಮಯ್ಯನವರು ಮಾತ್ರ ನಾಯಕ, ಅವ್ರು ಹೋದ್ಮೇಲೆ ನಮ್ಗೆ ಚೊಂಬೆ ಗತಿ ಅಂತ. ಅವ್ರು ಇರೋ ಮಟ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು. ಅಲ್ಲ, ಅವ್ರು ಇರೋ ತನಕ ಇಡೀ ಕರ್ನಾಟಕದ ಆಸ್ತಿಯನ್ನ ಬರ್ಕೊಡ್ರಿ ಅಂತ ಹೇಳಿರ್ಬೇಕು ಅವ್ರು. ಮೋಸ್ಟ್ಲಿ ಅದರ ಅರ್ಥದಾಗ ಹೇಳ್ಯಾರ. ಸಿದ್ದರಾಮಯ್ಯನವ್ರು ಹೇಳ್ಬೇಕ, ನೀ ಬರೇ ಸಿದ್ದರಾಮಣ್ಣ ಅವರು ಬರೇ ಮುಸಲ್ಮಾನರಿಗಿದ್ದಾರೋ ಅಥವಾ ಸಮಗ್ರ ನಾಡಿನ ಜನತೆಗಿದ್ದಾರೋ ಇದನ್ನ ಸ್ಪಷ್ಟಪಡಿಸ್ಲಿ. ಅಂದ್ರೆ ಸಿದ್ದರಾಮಯ್ಯನವ್ರ ತನಕ ಕೇಸಿನ ತಕ್ಕೊಳ್ಳೋದು, ದೇಶದ್ರೋಹ ಮಾಡಿದವ್ರದ್ದು, ಸಮಾಜ ದ್ರೋಹ ಮಾಡಿದವ್ರದ್ದು ಕೇಸಿನ ತಕ್ಕೊಳ್ಳೋದು, ಸಿದ್ದರಾಮಯ್ಯ ಇರೋ ತನಕ ವಕ್ಫ್ ಆಸ್ತಿಯನ್ನ ಬೇಕಾಬಿಟ್ಟಿ ಮಾಡೋದು, ಸಿದ್ದರಾಮಯ್ಯ ಇರೋ ತನಕ DJ ಹೇಳಿ KJ ಹೇಳಿದು, ಸಿದ್ದರಾಮಯ್ಯ ಇರೋ ತನಕ ಕೆಲವು ಶಾದಿ ಭಾಗ್ಯಗಳನ್ನ ಮಾಡೋದು, ಇದೆ ನಿಮ್ದು ತೀರಂಗಾರ. ನಮ್ಮೆಲ್ಲರಿಗೂ ಗೊತ್ತಿದ್ದೇ ಅದ. ಆತ ಒಂದ್ ರೀತಿಯಲ್ಲಿ ಸರಿನೂ ಹೇಳಿದ್ದಾರೆ ಅವರು. ಯಾಕಂದ್ರೆ ಇವರು ಭಯೋತ್ಪಾದನೆಗೆ ಮೃದು ಧೋರಣೆ ಇದ್ದೇ ಇದೆ ಅವರು. ಇವರು ಫಾरूक अब्दुल्ला। अच्छा, तमाम खबरों के लिए देखते रहे पल्स 24 न्यूज।